ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ ಎಂದು ಶ್ರಾವಣ ಕವಿ ಎಂದೇ ಪ್ರಸಿದ್ಧವಾಗಿರುವ ದ ರಾ ಬೇಂದ್ರೆಯವರು ಶ್ರಾವಣದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಹೊಗಳಿದ್ದಾರೆ. ಶ್ರಾವಣ ಎಂದರೆ ಶ್ರವಣ, ಕೇಳುವುದು, ಉತ್ತಮ ವಿಚಾರ, ಪುರಾಣ, ಪುಣ್ಯಕಥೆ, ಹರಿಕಥೆ, ಸುಳ್ನುಡಿ, ವಚನ ಇವುಗಳನ್ನೆಲ್ಲ ಕೇಳುವುದು. ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸವು ತುಂಬ ಶ್ರೇಷ್ಠ ಮತ್ತು ಪವಿತ್ರ ಮಾಸವಾಗಿದೆ. 22ನೇ ನಕ್ಷತ್ರಕ್ಕೆ ಶ್ರವಣ ನಕ್ಷತ್ರ ಅಂತ ಕರೀತಾರೆ. ಇದನ್ನು ನೂಲ ಹುಣ್ಣಿಮೆ ಹೊತ್ತಿಗೆ ಚಂದ್ರನ ಸಮೀಪ ಇರೋದ್ರಿಂದ ಇದನ್ನು ಶ್ರಾವಣ ಮಾಸ ಅಂತ ಕರೀತಾರೆ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಅನ್ನಂಗ ಆಷಾಢದಲ್ಲಿ ನಿಂತು ಹೋದ ಎಲ್ಲ ಶುಭ ಕಾರ್ಯಗಳು ಅಂದರೆ ಮದುವೆ, ಮುಂಜವಿ, ನಾಮಕರಣ, ಗೃಹ ಪ್ರವೇಶ ಎಲ್ಲವೂ ಆರಂಭವಾಗುವುದು ಶ್ರಾವಣ ಮಾಸದಲ್ಲಿ. ಮಳೆಯಂತೂ ಜಿಟಿ ಜಿಟಿ ಬರ್ತಾನೇ ಇರುತ್ತೆ. ರೈತರು ಬೆಳೆ ಬೆಳೆಯಲು ಪ್ರಾರಂಭಿಸುತ್ತಿರುತ್ತಾರೆ. ಇನ್ನು ನಮ್ಮ ಕಡೆಯೆಲ್ಲ ಮಠದಲ್ಲಿ ದೀಕ್ಷಾ, ಅಯ್ಯಾಚಾರ, ರುದ್ರಾಭಿಷೇಕ, ಮಹಾಭಿಷೇಕ, ಹಾಗೆ ಸಾಯಂಕಾಲ ಜಾನಪದ, ದಾಸ ಸಾಹಿತ್ಯ, ಚರ್ಚಾ ಸ್ಪರ್ಧೆ ಎಲ್ಲವನ್ನ ನಡೆಸುತ್ತಾರೆ. ಶ್ರಾವಣ ಮಾಸದಲ್ಲಿ ಶಿವನು ಭೂಮಿಗೆ ಬಂದು ಗಿರಿಜೆಯನ್ನು ಮದುವೆಯಾದ ಎಂಬ ನಂಬಿಕೆ ಇದೆ. ಈ ದಿನದಲ್ಲಿ ಜ್ಯೋತಿರ್ಭೀಮನ ಅಮಾವಾಸ್ಯೆಯಂದು ಗಂಡನ ಪಾದ ಪೂಜೆ ಮಾಡಿ ಗಂಡನ ಶ್ರೇಯಸ್ಸನ್ನು ಕೋರಿ ಶಿವನಿಗೆ ಬಿಲ್ಪತ್ರೆ ಶಿವನನ್ನು ಹೆಚ್ಚಾಗಿ ಆರಾಧಿಸುತ್ತಾರೆ. ಶ್ರಾವಣದಲ್ಲಿ ಸೋಮವಾರ ಶಿವನ ಪೂಜೆ ಮಾಡಿದರೆ ಸಂಕಲ್ಪಗಳು ಮನೋ ಇಚ್ಛೆ ಈಡೇರುತ್ತವೆ ಎಂಬ ಭಾವನೆ ಇದೆ. ಶಂಭುಲಿಂಗನ ಪೂಜೆ ಮಾಡುತ್ತಾರೆ. ಶ್ರಾವಣ ಮಾಸದ ಪ್ರತಿದಿನ ಎಲ್ಲವೂ ಶುಭವೇ, ಶುಭವಾರವೇ. ಮಂಗಳವಾರದಂದು ಸ್ವರ್ಣಗೌರಿ, ಮಂಗಳಗೌರಿ ವ್ರತವನ್ನು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ಗಂಡನ ಒಳ್ಳೆಯದಕ್ಕೆ, ಮುತ್ತೈದೆತನಕ್ಕೆ ಆಚರಿಸುತ್ತಾರೆ, ಬಾಗಿನ ನೀಡುತ್ತಾರೆ. ಗುರುವಾರ ಗುಡ್ಡಾಪುರ ದಾನಮ್ಮನ ಪೂಜೆ ಮಾಡಿ ತಮ್ಮ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಶ್ರಾವಣದ 2ನೇ ದಿನದ ಹಬ್ಬ, 2ನೇ ಶುಕ್ರವಾರ ವರಮಹಾಲಕ್ಷ್ಮಿ. ಇದು ತುಂಬ ಪ್ರಸಿದ್ಧವಾದ ಹಬ್ಬ. ಇದನ್ನು ಎಲ್ಲ ಸ್ತ್ರೀಯರು ಮಾಡಿ ಸುಖ, ಸಮೃದ್ಧಿ, ಸಂತೋಷ, ಸೌಭಾಗ್ಯಕ್ಕಾಗಿ ಆಚರಿಸುತ್ತಾರೆ. ಹೀಗೆ ಮಹಿಳೆಯರು ತಿಂಗಳ ಪೂರ್ತಿ ಸಿಹಿ ತಿನಿಸುಗಳನ್ನು ಮಾಡುತ್ತಾ ನೈವೇದ್ಯ ಮಾಡುತ್ತಾರೆ. ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಇದರ ವಿಜೃಂಭಣೆ ನೋಡಲು 2 ಕಣ್ಣುಗಳು ಸಾಲದು. ನಾಗರ ಪಂಚಮಿ ಸಹೋದರ ಸಹೋದರಿಯರ ಬಾಂಧವ್ಯದ ರಾಖಿ ಹಬ್ಬ. ಕೃಷ್ಣ ಪಕ್ಷದೊಳಗೆ ಜಗದ್ಗುರು ಹುಟ್ಟಿದ ಕೃಷ್ಣ ಜನ್ಮಾಷ್ಟಮಿ. ರಾಷ್ಟ್ರೀಯ ಹಬ್ಬವಾದ ಸ್ವತಂತ್ರ ದಿನಾಚರಣೆ. ಹೀಗೆ ಹಬ್ಬಗಳ ಸರಮಾಲೆಯೇ ಬರುತ್ತದೆ ಈ ಶ್ರಾವಣ ಮಾಸದಲ್ಲಿ. ಶ್ರಾವಣ ಬಂತು ಶ್ರಾವಣ, ಎಲ್ಲೆಲ್ಲಿಯೂ ಶ್ರವಣ. ಆಧ್ಯಾತ್ಮದ ಪ್ರವಚನ, ಅದುವೇ ಪುರಾಣ. ಆಧ್ಯಾತ್ಮದ ಚಿಂತನೆ, ಮನನ, ದಾಸೋಹ, ಜ್ಞಾನದಾಸೋಹ, ಅನ್ನದಾಸೋಹ ಎಲ್ಲವೂ ಈ ಶ್ರಾವಣದಿಂದ ದೊರೆಯುತ್ತದೆ. ಶ್ರಾವಣ ಮಾಸದ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.